ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೀಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವೀಡಿಯೋಲಿ ಸಿಂಪಲ್ ಆ್ಯಂಡ್ ಈಸಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ರೆಸಿಪಿ ತುಂಬಾ ಸಿಂಪಲ್ ಮತ್ತು ಈ ವೆದರಲ್ಲಿ ತಿನ್ನೋಕ್ಕೆ ವಾವ್ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಮನೇಲಿ ಬಾಣಂತಿಯರಿದ್ದರೆ ಈ ರೆಸಿಪಿನ ಟ್ರೈ ನೀವು ಮಾಡಲೇಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊತಿದ್ದೀನಿ. ಸೊ ಕುಕ್ಕರ್ ಕಾದಾದಮೇಲೆ ಒಂದು 3 to 4 ಸ್ಪೂನ್ಸ್ ತುಪ್ಪನ ಹಾಕೋತಿದ್ದೀನಿ. ನೀವು ಬೇಕಾದರೆ ತುಪ್ಪ ಬದಲು ಎಣ್ಣೆ ಸಹ ಹಾಕೋಬೋದು. ನಾನಿಲ್ಲಿ ತುಪ್ಪನ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾನು ಹೇಳಿದ್ನಲ್ವ ಬಾಣಂತಿಯರಿಗೂ ಈ ಸಾರನ್ನ ಕೊಡ್ಬೋದು ಅಂತ. ಸೊ ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ತುಪ್ಪ ಕಾದಾದಮೇಲೆ ನಾನಿಲ್ಲಿ ಹಾಫ್ ಈರುಳ್ಳಿನ ಉದುದಕ್ಕೆ ಹೆಚ್ಕೊಂಡು ಹಾಕೋತಿದ್ದೀನಿ. ಬರೀ ಹಾಫ್ ಈರುಳ್ಳಿ, ಓಕೆನಾ? ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಚಿಕನ್ನ ಹಾಕೋತಿದ್ದೀನಿ. ಸೊ ನಾನಿಲ್ಲಿ ಇವತ್ತು 1 kg ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಕ್ಕೆ ಹಾಕೋತಿದ್ದೀನಿ. ಸೊ ಚಿಕನ್ನ ಯಾವಾಗಲೂ ನೀಟಾಗಿ ತೊಳ್ಕೊಳ್ಳಿ. ನಾನೀಗ ಈ ಚಿಕನ್ನ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯೋಷ್ಟರಲ್ಲಿ ಬಿಟ್ಬಿಡ್ತೀನಿ. ಸೊ ಚಿಕನ್ ಎಲ್ಲರಿಗೂ ಗೊತ್ತಿರೋಂಗೆ ನೀರು ಬಿಡುತ್ತಲ್ವ, ಸೊ ಆ ನೀರೆಲ್ಲ ಸುಂಡೋವರೆಗೂ ಚಿಕನ್ನ ಬೇಯೋಕ್ಕೆ ನಾನು ಬಿಟ್ಬಿಡ್ತೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಇವಾಗ ನಾವು ಖಾರಗೆ ಏನೇನು ಹಾಕ್ತೀವಂತ ನೋಡ್ಕೊಳ್ಳೋಣ. ಒಂದು ಜಾರ್ಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಮೆಣಸನ್ನ ಹಾಕ್ಕೊಂಡು ನೀರು ಹಾಕ್ಕೊಳ್ದಲ್ಲೇ ತರಿಗೆ ರುಬ್ಕೊಳ್ಳಿ. ಈಗ ಇನ್ನೊಂದು ಜಾರ್ಗೆ ಒಂದು ಅರ್ಧ ಹೋಳು ಕೊಬ್ಬರಿನ ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಈ ರೀತಿ ನಾವು ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ಕೊಬ್ಬರಿ ಫುಲ್ ಪೇಸ್ಟ್ ಆಗುತ್ತೆ. ನಾವೇನಾದರೂ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ರೆ ಅದು ಕಾಯಿ ಸಿಗ್ತಾ ಇರುತ್ತೆ ಸಾಂಬಾರಲ್ಲಿ. ಸೊ ಹಾಗಾಗಿ ಸಪ್ರೇಟಾಗಿ ರುಬ್ಬಿಟ್ಟು ನಾವೇನು ಈರುಳ್ಳಿ ಬೆಳ್ಳುಳ್ಳಿದು ಮಸಾಲೆ ರುಬ್ಕೊಂಡಿದ್ರಿ ಆ ಒಂದು ಮಸಾಲೆಗೆ ಈ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಚಮಚ ಗಸಗಸೆ ಮತ್ತು ಒಂದು 3 to 4 ಸ್ಪೂನ್ಸ್ ಮನೇಲೇ ಮಾಡಿರುವಂತಹ ಸಾಂಬಾರು ಪುಡಿ ಜೊತೆಗೆ ಒಂದು 2 to 3 ಸ್ಪೂನ್ಸ್ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ. ಜಾಸ್ತಿ ತೆಳ್ಳಕ್ಕೆ ಮಾಡೋಕ್ಕೆ ಹೋಗಬೇಡಿ, ನೋಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾವು ಚಿಕನ್ನ ಬೇಯಕ್ಕೆ ಇಟ್ಟಿದ್ರಲ್ವಾ, ಸೊ ಅವಾಗ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತೀರಿ. ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು ಅರ್ಧ ಬೆಂದಿದೆ ಅನಿಸುತ್ತೆ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿರ್ಗಾ. ಸೊ ಹಾಗಾಗಿ ಚಿಕನ್ನೇ ಉಪ್ಪು ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ತಿರ್ಗಾ ಮಿಕ್ಸ್ ಮಾಡಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಇವಾಗ ಮುಕ್ಕಾಲು ಭಾಗ ಬೆಂದಿದೆ. ಸೊ ನಿಮ್ಗೆ ಹೇಗೆ ಗೊತ್ತಾಗೋದಂದರೆ ಈ ಥರ ಒಂದು ಪೀಸ್ನ ತಗೊಂಡು ಅದನ್ನು ನೋಡಿ ಎಷ್ಟು ಬೆಂದಿದೆ ಅಂತ. ಸೊ ಮುಕ್ಕಾಲು ಭಾಗ ಬೆಂದರೆ ಸಾಕಾಗುತ್ತೆ. ಈ ಸ್ಟೇಜಲ್ಲಿ ನಾವು ಖಾರನ ಏನು ರುಬ್ಕೊಂಡಿದ್ರಿ ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಖಾರನೂ ಅಷ್ಟೇ ಮೈಲ್ಡಾಗಿದೆ ಮತ್ತು ನಾವು ಮಸಾಲೆನೂ ಅಷ್ಟು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಡೆಫಿನೆಟಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಒಂದ್ಸಲ ಅದು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾವಿಲ್ಲಿ ಜಾರಲ್ಲಿ ರುಬ್ಕೊಂಡಿದ್ರಿ ಅಲ್ವಾ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಜಾರ್ನ ಹಂಗೆ ಇಟ್ಬಿಡ್ತಾರೆ. ಸೊ ಹಂಗೆ ಇಡೋಕ್ಕೆ ಹೋಗಬೇಡಿ, ಅದರಲ್ಲೇ ಮಸಾಲೆ ಇರುತ್ತೆ ಇನ್ನು. ಸೊ ಅದಕ್ಕೆ ವಾಟರ್ನ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ವಾಟರ್ ಬೇಕು ನೀವು ಅಷ್ಟು ವಾಟರ್ನ ಹಾಕೋಬೋದು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಕನ್ಸಿಸ್ಟೆನ್ಸಿ ನಿಮಗೆ ಬೇಕು ಅಂತ. ಸೊ ನಿಮಗೆ ಸ್ವಲ್ಪ ನೀರಾಗಬೇಕು ಅಂದರೆ ನೀರನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಡಿ. ಸೊ ನೀರನ್ನ ಹಾಕಿಬಿಟ್ಟು ಒಂದು 15 to 20 ಮಿನಿಟ್ಸ್ ಈ ಥರ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. 15 to 20 ಮಿನಿಟ್ಸ್ ಬೇಯಲೇಬೇಕು ಚಿಕನ್, ಆವಾಗ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿದಿರುತ್ತೆ. ಸೊ ನಮ್ಮ ಲಾಸ್ಟ್ ಸ್ಟೆಪ್ ಕೊತ್ತಂಬರಿ ಹಾಕಿಬಿಟ್ಟು ಈ ಒಂದು ರೆಸಿಪಿನ ನಾನು ಎಂಡ್ ಮಾಡ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ನನ್ನ ಸ್ಟೈಲಿನ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ರೆಡಿ ಆಗಿದೆ. ನಾನು ಹೇಳ್ದಂಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವೀಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.